ನಮಸ್ಕಾರ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ಅಸೆಂಟ್ ಮೀಡಿಯಾ ವಿಡಿಯೋ ಚಾನಲ್ಗೆ ಸ್ವಾಗತ ಕೋರ್ತಾ ನಿಮ್ಮ ಡಾಕ್ಟರ್ ಕಮಲಂ ಕೃಷ್ಣ, ಸಹಜ ಆಹಾರ ಹಾಗೂ ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ. ಕಳೆದ ಸಂಚಿಕೆಯಲ್ಲಿ ನಾವು ಸಂಪೂರ್ಣ ಜೀರ್ಣಕ್ರಿಯೆ ಹೇಗೆ ಅನ್ನೋದನ್ನು ನೋಡಿದ್ವಿ. ಅಂದರೆ ಒಂದು ಆಹಾರ ಪೂರ್ಣವಾಗಿ ಜೀರ್ಣ ಆಗಬೇಕು ಅಂದರೆ 7 ಹಂತಗಳಿದೆ ಮತ್ತು 7 ದಿನಗಳು ಹೇಗೆ ತಗೊಳ್ಳುತ್ತೆ, ರಸ, ರಕ್ತ, ಮಾಂಸ, ಮೇಧಸ್ಸು, ಮೂಳೆ, ಮಜ್ಜೆ, ಶುಕ್ರ ಹೀಗೆ ಹೇಗೆ ತಗೊಳ್ತಾ ಹೋಗುತ್ತೆ ಅನ್ನೋದನ್ನು ಗಮನಿಸಿದ್ದೀವಿ. ಈಗ ಆ ಪ್ರತಿಯೊಂದು ಹಂತದ ಪ್ರಾಮುಖ್ಯತೆ, ಪ್ರತಿಯೊಂದು ಹಂತದಲ್ಲಿ ಅದೇನು ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವು ತಗೊಂಡಂಥ ಆಹಾರ ಪೂರ್ಣ ರಸವಾಗಿ ಪರಿಣಮಿಸಬೇಕು. ಆಹಾರ ಜೀರ್ಣ ಆಗೋ ಮೊದಲನೇ ಸ್ಥಳ ಬಂದು ನಮ್ಮ ಬಾಯಲ್ಲಷ್ಟೇ ನಮಗೆ ಭಗವಂತ ಹಲ್ಲುಗಳನ್ನ ಕೊಟ್ಟಿದ್ದಾನೆ. ತಗೊಂಡಂಥ ಆಹಾರವನ್ನು ಚೆನ್ನಾಗಿ ಅಗದು ತಿನ್ನಬೇಕು. ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾ ಇರ್ತೀವಿ, ಘನ ಆಹಾರವನ್ನು ಕುಡಿಬೇಕು ಮತ್ತು ದ್ರವ ಆಹಾರವನ್ನು ತಿನ್ನಬೇಕು ಅಂತ. ಇದೊಂದು ಸ್ವಲ್ಪ ಗೊಂದಲ ಸೃಷ್ಟಿ ಮಾಡೋ ಥರ ಇದ್ದರೂ ಕೂಡ ಅದು ಹೇಗೆ ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ದ್ರವ ಆಹಾರ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ನೀರು ತೊಗೊಳ್ತೀವಲ್ಲ, ಅದನ್ನು ನಾವು ಬಾಯಿ ತುಂಬ ತುಂಬಿಕೊಂಡು ಕನಿಷ್ಠ ಕೆಲವು ಸೆಕೆಂಡ್ಗಳು ಬಾಯಲ್ಲಿಟ್ಟು ನಮ್ಮ ಲಾಲಾರಸ ಅದ್ರ ಜೊತೆಗೆ ಮಿಶ್ರಿತ ಆಗಿ ಒಳಗೆ ಹೋದಾಗ ತಕ್ಷಣವೇ ಅದರಿಂದ ಪೂರ್ಣ ಶಕ್ತಿಯನ್ನು ನಾವು ತೆಗೆದುಕೊಂಡಾಗತ್ತೆ. ಅದೇ ಘನ ಆಹಾರ ತಗೊಂಡಾಗ ಏನು ಅಂತಂದರೆ ಬಾಯಲ್ಲಿಟ್ಟು ಚೆನ್ನಾಗಿ ಜಗಿಬೇಕು. ನಮ್ಮ ಆಯುರ್ವೇದ ತತ್ವ ಏನು ಹೇಳುತ್ತೆ ಅಂತಂದರೆ, ಭಗವಂತ ನಮಗೆ 32 ಹಲ್ಲುಗಳು ಕೊಟ್ಟಿದ್ದಾನೆ. ಹಾಗಾಗಿ ಪ್ರತಿಯೊಂದು ಸಲ ಆಹಾರ ಬಾಯಿಗೆ ಹಾಕಿದಾಗಲೂ ಅದನ್ನು 32 ಬಾರಿ, ಅಂದರೆ ಒಂದು ಹಲ್ಲಿಗೆ ಒಮ್ಮೆಯಾದರೂ ಜಗಿದಾಗ ಅದು ಚೆನ್ನಾಗಿ ರಸವಾಗಿ ಬದಲಾಗತ್ತೆ. ರಸವಾಗಿ ಬದಲಾಗೋದ್ರ ಜೊತೆಗೆ ಅದ್ರ ಜೊತೆ ನಮ್ಮ ಬಾಯಲ್ಲಿನ ಜೊಲ್ಲು ಲಾಲಾರಸ ಚೆನ್ನಾಗಿ ಮಿಶ್ರಿತ ಆಗುತ್ತೆ. ಈ ಸಂದರ್ಭದಲ್ಲಿ ನಮ್ಮ ನಾಲಿಗೆಯಲ್ಲಿನ ಆ ಟೇಸ್ಟ್ ಬಡ್ಸ್ ಅಂತ ಏನು ಹೇಳ್ತೀವಲ್ಲ, ಆ ರುಚಿಯ ಮೊಗ್ಗುಗಳು ಅಂತ ಏನು ಕರಿತೀವಿ, ಸೊ ಅದೇನು ಮಾಡುತ್ತೆ ಅಂದರೆ ತಕ್ಷಣ ಆ ರುಚಿಯಲ್ಲಿನ ಸ್ವಾದವನ್ನು ತಗೊಂಡು ಅದಕ್ಕೆ ಸಂಬಂಧಿಸಿದ ಒಂದು ಅಂಗಾಂಗಕ್ಕೆ ತಲುಪಿಸುತ್ತೆ. ಈ ರೀತಿಯಾಗಿ ನಮ್ಮ ಬಾಯಿಂದಲೇ ಜೀರ್ಣಕ್ರಿಯೆ ಶುರು ಆಗೋದ್ರಿಂದ ಅದು ಪೂರ್ಣ ರಸವಾಗಿ ಪರಿಣಮಿಸೋ ಮೊದಲನೇ ಸ್ಥಾನ ಬಂದು ನಮ್ಮ ಬಾಯಿ. ಎಷ್ಟು ಚೆನ್ನಾಗಿ ಆಹಾರವನ್ನು ಜಗಿತೀವೋ ಅಷ್ಟೇ ಸರಳವಾಗಿ ಅದು ನಮಗೆ ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ. ಅಲ್ಲಿಂದ ಮುಂದಕ್ಕೆ ಬಂದಾಗ ಅದನ್ನು ಮತ್ತಷ್ಟು ತುಂಡುಗಳಾಗಿ ಮಾಡುವಂಥದ್ದು ನಮ್ಮ ಜಠರದಲ್ಲಿ ಎಲ್ಲ ರಾಸಾಯನಿಕಗಳ ಮಿಶ್ರಣ ಆಗಿ ಆಹಾರ ಜೀರ್ಣಕ್ರಿಯೆ ಆಗಲಿಕ್ಕೆ ಸಹಾಯ ಆಗುತ್ತಲ್ಲ, ಹಾಗೆಯೇ ಅದು ಪೂರ್ಣ ರಸವಾಗಿ ಪರಿಣಮಿಸೋದು ನಮ್ಮ ಹೊಟ್ಟೆಯಲ್ಲಿ. ಯಾವಾಗ ಅಂದರೆ ತುತ್ತಿನ ಚೀಲದಲ್ಲಿ ಬಂದು ಯಾವಾಗ ಆಹಾರ ಪೂರ್ಣವಾಗಿ ಸಣ್ಣದಾಗಿ ಒಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಆ ತುತ್ತಿನ ಚೀಲದ ಕವಚ ಅಂತ ಒಂದಿದೆ, ಅದೇನೋ ಸ್ಪ್ಲೀನ್ ಅಂತ ಕರಿತೀವಿ. ಅದೇನು ಮಾಡುತ್ತೆ ಅಂತಂದರೆ ಆಹಾರದಲ್ಲಿನ ಸತ್ವವನ್ನು ತಕ್ಷಣ ದೇಹಕ್ಕೆ ಅಗತ್ಯ ಇದ್ದರೆ ಯಾವ ಅಂಗಾಂಗಕ್ಕೆ ಬೇಕೋ ಅದಕ್ಕೆ ಅದು ತಲುಪಿಸ್ತಾ ಹೋಗುತ್ತೆ. ಆ ರೀತಿ ಆದಾಗ ಎಷ್ಟು ಸರಳವಾಗಿ ಜೀರ್ಣ ಆಗುತ್ತೆ ಅಂದರೆ, ಆ ಆಹಾರ ಸಣ್ಣ ಕರಳಿಗೆ ನಂತರ ಯಾವಾಗ ಬರುತ್ತಲ್ಲ, ಸಣ್ಣ ಕರಳಿಗೆ ಬಂದಾಗ ಅತಿ ಸರಳವಾಗಿ ಅದು ರಸವಾಗಿ ಪರಿಣಾಮ ಆಗಿರೋದ್ರಿಂದ ಅಲ್ಲಿಂದ ರಕ್ತ ಪೂರ್ಣ ಅಲ್ಲಿನ ಖನಿಜಾಂಶಗಳನ್ನು ಮತ್ತು ನಮ್ಮ ವಿಟಮಿನ್ಗಳನ್ನು, ಪ್ರೋಟೀನ್ ಎಲ್ಲವನ್ನೂ ಅದರಿಂದ ಸ್ವೀಕಾರ ಮಾಡಿ ಇಡೀ ದೇಹಕ್ಕೆ ಸರಬರಾಜು ಮಾಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಈ ಮೂಲಕ ಆಹಾರವನ್ನು ಯಾವಾಗಲೂ ಕೂಡ ಪೂರ್ಣ ರಸವಾಗಿ ಪರಿಣಮಿಸೋದಕ್ಕೆ ಎಷ್ಟು ಸಮಯ ಆಗುತ್ತೆ ಹೇಳಿದ್ನಲ್ಲ, 1 ದಿವಸ. ಆ 1 ದಿನದ ಪೂರ್ಣ ಕ್ರಿಯೆ ಸಣ್ಣ ಕರಳಿನವರೆಗೂ ಆಗುವಂಥದ್ದು. ಸೊ ಆ 1 ದಿನದ ಪೂರ್ಣ ಕ್ರಿಯೆ ಆದಾಗ ಆಹಾರ ಸಂಪೂರ್ಣ ರಸವಾಗಿ ಆಗಿದೆ ಅಂತ ಹೇಳ್ತೇವೆ. ಸೊ ಇಲ್ಲಿಂದ ಮುಂದಕ್ಕೆ ಮುಂದಿನ ಅಂಶ ಅಂದರೆ 2ನೇ ದಿವಸ ಅದು ರಕ್ತವಾಗಿ ಬದಲಾಗತ್ತೆ. ಯಾವಾಗ ಎಲ್ಲ ಖನಿಜಾಂಶಗಳನ್ನು ಮತ್ತು ಅಲ್ಲಿಂದ ಪ್ರೋಟೀನ್ಗಳನ್ನು ರಕ್ತ ತೊಗೊಂಡು ಹೋಗುತ್ತಲ್ವ, ಅದು ತೊಗೊಂಡು ಆಮ್ಲಜನಕವನ್ನು ತಾನು ದೇಹದ ಎಲ್ಲೆಡೆಗೂ ಪ್ರಸಾರ ಮಾಡುವಾಗ ಅದರ ಜೊತೆಗೆ ನಮ್ಮ ಆಹಾರದಿಂದ ಎಲ್ಲ ಖನಿಜಾಂಶಗಳನ್ನು, ಪ್ರೋಟೀನ್, ವಿಟಮಿನ್ಗಳನ್ನು ತಗೊಂಡು ಅದು ಪೂರ್ಣ ದೇಹಕ್ಕೆ ಪ್ರತಿಯೊಂದು ಅಂಗಾಂಶಗಳಿಗೆ ಅಂದರೆ ನಮ್ಮ ಸೆಲ್ಸ್ ಮತ್ತು ಆರ್ಗನ್ಸ್ ಅಂತ ಏನು ಹೇಳ್ತೀವಲ್ಲ, ಅವುಗಳಿಗೆ ಅತಿ ಸರಳವಾಗಿ ತನ್ನ ಪಾಡಿಗೆ ತಾನು ಯಾವುದೇ ಒಂದು ಅಡ್ಡಿ ಆತಂಕಗಳಿಲ್ಲದೆ ಸುಲಭವಾಗಿ ಪ್ರಸಾರ ಮಾಡುತ್ತೆ. ಈ ಮೂಲಕವಾಗಿ ನಮ್ಮ ಆಹಾರದಲ್ಲಿನ ಎಲ್ಲ ಸತ್ವವನ್ನು ನಮ್ಮ ರಸವಾಗಿ ಪರಿಣಮಿಸಿ ಮತ್ತು ರಕ್ತಕ್ಕೆ ಸೇರಿ ರಕ್ತ ಪೂರ್ಣ ದೇಹಕ್ಕೆ ಪ್ರಸಾರ ಮಾಡೋದಕ್ಕೆ 2 ದಿನಗಳು ಅಂದರೆ 48 ಗಂಟೆಗಳ ಸಮಯ ತಗೊಳ್ಳುತ್ತೆ. ಸೊ ಈ ಸಂಚಿಕೆಯಲ್ಲಿ ಇದನ್ನು ನೋಡಿದ್ವಿ.
ಸೊ ಇದು ಮುಂದಿನ ಹಂತ. ಅಂದರೆ ರಕ್ತ ಆದ ನಂತರ ಇದು ಹೇಗೆ ಮಾಂಸಕ್ಕೆ ಸೇರುತ್ತೆ ಮತ್ತು ಅದರ ಕ್ರಿಯೆಗಳೇನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಬಂಧುಗಳೇ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಈ ರೀತಿಯ ವಿಡಿಯೋಗಳು ನಿಮಗೆ ತಲುಪುವುದಕ್ಕಾಗಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಆ ಮೂಲಕ ನಮಗೆ ಇನ್ನೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಲವು ವಿಡಿಯೋಗಳನ್ನು ನಿಮಗೆ ನೀಡಲಿಕ್ಕೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.